ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ನಮ್ಮ ಫ್ಲ್ಯಾಗ್ ಕಲರನ್ನು ಯೂಸ್ ಮಾಡಿಕೊಂಡು ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ನಾಡಿದ್ದೇ ರಿಪಬ್ಲಿಕ್ ಡೇ ಇರೋದ್ರಿಂದ ಎಲ್ಲ ಟೀಚರ್ಸ್ಗಳಿರ್ಬೋದು, ಕೆಲವೊಬ್ಬರು ಸೀರೆಗಳನ್ನು ಪರ್ಚೇಸ್ ಮಾಡಿರ್ತೀರಾ. ಅರ್ಜೆಂಟಾಗಿ ನಿಮಗೆ ಒಂದು ಕುಚ್ಚು ಬೇಕಂದಾಗ ಈ ಥರ ಒಂದು ಸಿಂಪಲ್ಲಾಗಿ ಒಂದು ಅರ್ಧ ಗಂಟೆ ಒಳಗೆ ಅಥವಾ 1 ಗಂಟೆ ಒಳಗನೆ ಕಂಪ್ಲೀಟ್ ಮಾಡುವಂತಹ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿದೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಅರ್ಜೆಂಟಾಗಿ ಒಂದು ಕುಚ್ಚು ಅಂತಲೇ ಹೇಳ್ಬೋದು. ಈ ಥರ 3 ಕಲರ್ನಲ್ಲಿ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು 50 ಎಳೆ ಇದೆ. ಈ ಎಲ್ಲ 3 ಕುಚ್ಚುಗಳು 50 ಎಳೆ ತಗೊಂಡಿದ್ದೀನಿ. ಈ ಥರ ಗಮ್ ಹಚ್ಚಿ ಇದಕ್ಕೆ ಚೂಪಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಒಣಗಿದ ಮೇಲೆ ನಾವು ಇದನ್ನು ಯೂಸ್ ಮಾಡ್ಕೋಬೇಕು ಕುಚ್ಚು ಹಾಕೋದಕ್ಕೆ. ಕ್ರೋಶಾ ಡಿಸೈನ್ ಅಲ್ಲ, ಬೇಬಿ ಕುಚ್ಚು ತೋರಿಸ್ತಾ ಇದ್ದೀನಿ, ಡಿಫ್ರೆಂಟಾಗಿ ಹಾಕುವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ. ಅರ್ಜೆಂಟಲ್ಲಿ ನಿಮಗೆ ಕಸ್ಟಮರ್ಗಳು ಬಂದು ನಮಗೆ ನಾಡಿದ್ದೇ ಒಂದು ಅರ್ಜೆಂಟಲ್ಲಿ ಕುಚ್ಚು ಬೇಕು ಈಗ ರಿಪಬ್ಲಿಕ್ ಡೇ ಇರೋದ್ರಿಂದ ಅಂತ ಹೇಳಿದಾಗ ಈ ಥರ ಕುಚ್ಚನ್ನು ಟ್ರೈ ಮಾಡಿ ನೋಡಿ. ಮೊದಲು ನೀವು ಸೀರೆಗೆ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಕುಚ್ಚು ಆದಮೇಲೆ ನಿಮಗೆ ಗ್ಯಾಪ್ ಎಷ್ಟು ಬೇಕೋ ನೋಡಿಕೊಂಡು ಮಾರ್ಕನ್ನು ಮಾಡ್ಕೊಳ್ಳಿ. ನಾನಿಲ್ಲಿ ಬೆರಳಳತೆಯಿಂದ ಮಾಡಿ ತೋರಿಸ್ತೀನಿ. ಓಕೆ ನೋಡಿ, ಮೊದಲು ಈ ಥರ ಮಾರ್ಕ್ ಮಾಡ್ಕೊತೀನಿ. ಮೊದಲು ನಾನು ಆರೆಂಜ್ ಕಲರ್ ಥ್ರೆಡನ್ನು ಹಾಕ್ತೀನಿ. ಈ ಥರ ಆರೆಂಜ್ ಕಲರ್ ಥ್ರೆಡ್ ಹಾಕ್ಕೋತೀನಿ. ಹಾಗೆ ಪಕ್ಕದಲ್ಲೇ ಗ್ರೀನ್ ಕಲರ್ ಥ್ರೆಡನ್ನು ಹಾಕ್ತೀನಿ ನೋಡಿ. ಈ ಥರ ಈ 2 ಥ್ರೆಡ್ಗಳು ಬರಲಿ. ಈ ಥರ ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ 2 ಕುಚ್ಚುಗಳು. ನೋಡಿ, ಈ ಥರ ಕರೆಕ್ಟಾಗಿ ಇಟ್ಕೊಂಡು ಈಗ ಮೇಲ್ಗಡೆ ಅದೇ ಓಲ್ ಇತ್ತು ತಗೊಳ್ಳಿ, ಇಲ್ಲಾಂದರೆ ಇನ್ನೊಂದು ಹೋಲ್ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಈ ವೈಟ್ ಕಲರ್ ಥ್ರೆಡನ್ನು ಹಾಕ್ತೀನಿ. ಎಲ್ಲ ಕುಚ್ಚುಗಳು ಇಲ್ಲಿ ನಾನು 50 ಎಳೆನೇ ತಗೊಂಡಿದ್ದೀನಿ. ಈ ಥರ ಇಟ್ಕೊಳ್ಳಿ. ನೋಡಿ, ಈ ಥರ ಬರಬೇಕು. ಇವಾಗ ಇದಕ್ಕೆ ನಾನು ಒಂದು ಚಿಕ್ಕ ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. ಈ ಥರ ಇದನ್ನು ಬ್ಯಾಕ್ ಸೈಡಿಂದ ಈ ಥರ ತಗೊಂಡು ಬನ್ನಿ. ಮುಂದ್ಗಡೆ ಜರಿ ಥ್ರೆಡ್ಡು ಪೂರ್ತಿಯಾಗಿ ಎಳ್ಕೊಬೇಡಿ, ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಬಿಟ್ಕೋಬೋದು. ಬಿಟ್ಕೊಂಡು ಈಗ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಒಂದು 2 ರಿಂದ 3 ಸಲ ಸುತ್ಕೋತೀನಿ. ಅದಾದಮೇಲೆ ಒಂದು ಚಿಕ್ಕ ಬೀಡನ್ನು ಹಾಕ್ತೀನಿ, ರೌಂಡ್ ಬೀಡು ಬೇಕಿದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಿಡಲ್ನಲ್ಲಿ ಬರಲಿ. ಈಗ ಬೀಡ್ ಹಾಕಿದ ಮೇಲೆ ಮತ್ತೆ ಒಂದು 3 ರಿಂದ 4 ಸಲ ಈ ಥರ ಟೈಟಾಗಿ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಈ ಥರ ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಿಮಗೆ ಕುಚ್ಚು ಹಾಕೋದಕ್ಕೆ ಬರಲ್ಲ ಅಂದರೂ ಕೂಡ ನೀವೇ ಕೈಯಾರೆ ಹಾಕ್ಕೋಬೋದು ಕುಚ್ಚನ್ನು. ಈ ಡಿಸೈನನ್ನು ನೋಡಿ ಎಷ್ಟು ಚೆಂದ ಬಂದಿದೆ. ಕೇಸರಿ, ಬಿಳಿ, ಹಸಿರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸೀರೆಗಳಿಗೆ ನೀವೇ 1 ಗಂಟೆಯಲ್ಲೇ ಕುಚ್ಚನ್ನು ಅರ್ಜೆಂಟಾಗಿ ಕಟ್ಟು ಅಂದರೆ ಈ ಥರ ಕಸ್ಟಮರ್ಗಳಿಗೂ ಕೂಡ ಕಟ್ಕೊಡ್ಬೋದು, ನೀವು ಕೂಡ ಮನೆಯಲ್ಲೇ ಹಾಕ್ಕೋಬೋದು. ನೆಕ್ಸ್ಟು ಈ ಕುಚ್ಚು ಆದಮೇಲೆ ಒಂದು ಬೆರಳಷ್ಟು ಡಿಸ್ಟೆನ್ಸ್ ತಗೋತೀನಿ. ಇಲ್ಲ ಅಂದರೆ ನೀವು ಮೆಜರ್ಮೆಂಟ್ ಟೇಪಿಂದ 1 ಇಂಚ್ಗೆ ಒಂದು ಕೂಡ ಮಾಡ್ಕೋಬೋದು. ಇನ್ನೂ ಹತ್ರ ಬೇಕಿದ್ದರೆ ಹತ್ರ ಕೂಡ ಮಾಡ್ಕೋಬೋದು. ಓಕೆ ನೋಡಿ, ಮೊದಲು ಈ ಆರೆಂಜ್ ಕಲರ್ ಥ್ರೆಡನ್ನು ಹಾಕ್ತೀನಿ. ಅದಾದಮೇಲೆ ಗ್ರೀನ್ ಕಲರ್ ಥ್ರೆಡ್ ತಗೋತೀನಿ. 2 ಸಮವಾಗಿ ಇಟ್ಕೊಳ್ಳಿ. ಫಸ್ಟ್ ಒಂದು ಕುಚ್ಚು ಎಷ್ಟು ಉದ್ದ ಇರುತ್ತೋ ಅಷ್ಟೇ ಉದ್ದಕ್ಕೆ ಮಾಡ್ಕೋಬೇಕು. ಇಲ್ಲಿ ಹೋಲ್ ಇತ್ತು ಸರಿ, ಇಲ್ಲ ಅಂದರೆ ಹಾಕ್ಕೊಳ್ಳಿ. ನನಗಿಲ್ಲಿ ಆಲ್ರೆಡಿ ಇದೆ. ಈಗ ವೈಟ್ ಕಲರ್ ಥ್ರೆಡನ್ನು ಈ ಥರ ಮೇಲ್ಗಡೆಯಿಂದ ತರ್ತೀನಿ. ಕರೆಕ್ಟಾಗಿ ಈ ವೈಟು ಮಿಡಲ್ನಲ್ಲಿ ಬರಲಿ. ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಕಾಣಬೇಕಂದ್ರೆ
ಈ ವೈಟ್ ಮೇಲೆ ಬ್ಲೂ ಕೂಡ ಹಾಕ್ಕೋಬೋದು, ಅಶೋಕ ಚಕ್ರ ಬರುತ್ತಲ್ಲ ಆ ಥರ. ಈಗ ಜರಿ ಥ್ರೆಡ್ಡಿಂದ ಬ್ಯಾಕ್ ಸೈಡ್ ತರ್ತೀನಿ, ಇದನ್ನು ಬ್ಯಾಕ್ ಸೈಡಿಂದ ಮುಂದ್ಗಡೆ ಇನ್ನೊಂದು ಥರ ಲಾಕ್ ತೋರಿಸ್ತೀನಿ ನೋಡಿ. ಈ ಥರ ಕೂಡ ಲಾಕ್ ಮಾಡ್ಕೋಬೋದು. ಈಗ ಒಂದು 3 ಸಲ ಸುತ್ಕೋತೀನಿ. ಸುತ್ಕೊಂಡ್ಮೇಲೆ ಒಂದು ಬೀಡನ್ನು ಹಾಕ್ತೀನಿ. ಇಲ್ಲಿ ಲೀಫ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು. ಬೀಡ್ ಹಾಕಿ ನಮ್ಮ ಈ ಎಡಗೈನ ಬೆರಳಿಂದ ಅದನ್ನು ಟೈಟಾಗಿ ಇಟ್ಕೋಬೇಕು, ಯಾಕಂದರೆ ಇದು ಸುತ್ಕೊಳ್ಳುವಾಗ ಬೀಡ್ ಕೂಡ ಹಿಂದ್ಗಡೆ ಹೋಗುತ್ತೆ, ಅದಕ್ಕೋಸ್ಕರ. ಈಗ ಸುತ್ಕೊಂಡ್ಮೇಲೆ ಮತ್ತೆ 3 ಸಲ ಸುತ್ಕೋತೀನಿ. ಬೀಡ್ ಹಾಕಿದ ಮೇಲೆ 3 ಸಲ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಜರಿ ಥ್ರೆಡ್ಡು ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಕುಚ್ಚು ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ಸೇಮ್ ಉದ್ದಕ್ಕೆ ಕಟ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಕೂಡ ನಿಮ್ಮ ಸೀರೆಗೆ ಅರ್ಜೆಂಟಾಗಿ ಕುಚ್ಚು ಹಾಕ್ಕೋಬೇಕಂದ್ರೆ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೀರೆ ಪೂರ್ತಿ ಇದೇ ಥರ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದೂರ ಮಾಡಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. ಒಂದು 5 ಕುಚ್ಚುಗಳನ್ನು ಮಾಡಿ ತೋರಿಸಿದ್ದೀನಿ. ಎಲ್ಲ ಕುಚ್ಚುಗಳು ಒಂದೇ ಸಮವಾಗಿ ಕಟ್ ಮಾಡ್ಕೊಳ್ಳಿ. ಇನ್ನು ಉದ್ದ ಬೇಕಿದ್ರೆ ಕೂಡ ಮಾಡ್ಕೋಬೋದು, ಇನ್ನು ಶಾರ್ಟ್ ಬೇಕಿದ್ರೆ ಮಾಡ್ಕೋಬೋದು. ಹಾಗೆ ಡಿಸ್ಟೆನ್ಸ್ ಕೂಡ ಅಷ್ಟೇ, ಒಂದು ಕುಚ್ಚಾದಮೇಲೆ ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಈ ಡಿಸೈನ್ಗೆ 250ಇಂದ 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.